ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸ್ಟುಡಿಯೋ ಚಾನಲ್. ನೀವು ವೆಯ್ಟ್ ಲಾಸ್ಗೆ ಎಷ್ಟೇ ಸ್ಟ್ರಿಕ್ಟಾಗಿ ಡಯಟ್ ಮಾಡಿದ್ರೂ, ಎಷ್ಟೇ ಎಕ್ಸಸೈಸ್ ಮಾಡಿದ್ರೂ ಯಾಕೆ ವೆಯ್ಟ್ ಲಾಸ್ ಆಗ್ತಿಲ್ಲ, ಯಾಕೆ ಹೀಗಾಗ್ತಿದೆ? ಎಷ್ಟೊಂದು ಡಯಟಿಷಿಯನ್ ಹತ್ರ ಕೇಳಿಬಿಟ್ಟು ನೀವು ಡಯಟ್ ಮಾಡ್ತಿರ್ತೀರಾ, ಅಥವಾ ಎಲ್ಲೆಲ್ಲೋ ಸೆಮಿನಾರ್ ಅಟೆಂಡ್ ಮಾಡಿರ್ತೀರಾ, ಎಲ್ಲೋ ಯೂಟ್ಯೂಬ್ ನೋಡ್ಕೊಂಡಿರ್ತಾರೆ, ಏನು ಡಾಕ್ಟರ್ಸ್ ಕೇಳಿರ್ತೀರಾ, ಅಷ್ಟೆಲ್ಲ ಕೇಳಿಬಿಟ್ಟು ಡಯಟ್ ಮಾಡ್ತಿರ್ತೀರಾ. ಹಾಗೆ ಎಕ್ಸಸೈಸ್ ಮಾಡ್ತಿರ್ತೀರಾ, ಜಿಮ್ಗೆ ಹೋಗ್ತೀರಾ, ಯೋಗ ಮಾಡ್ತಿರ್ತೀರಾ. ಇಷ್ಟೆಲ್ಲ ಮಾಡಿದ್ರೂ ಯಾಕೆ ವೆಯ್ಟ್ ಲಾಸ್ ಆಗ್ತಿಲ್ಲ? ಏನು ಇದು ಯಾವುದೋ ಒಂದು ಪಾಯಿಂಟಲ್ಲಿ ನೀವು ಫೇಲ್ ಆಗ್ತಿದ್ದೀರಾ? ಯಾವ ಪಾಯಿಂಟಿಗೆ ನೀವು ಬಂದು ಸ್ಟ್ರಕ್ ಆಗಿಬಿಟ್ಟಿದ್ದೀರಾ? ಏನು ಕಾರಣ ಆಗ್ತಿದೆ ಇದು? ಯಾವುದರಿಂದ ನಿಮಗೆ ಸ್ಟ್ರಗಲ್ ಮಾಡೋ ಹಂಗೆ ಆಗ್ತಿದೆ ಈ ವೆಯ್ಟ್ ಲಾಸ್ಗೆ? ಕಡಿಮೆ ಆದ್ರೂ 1-2 kg ಕಡಿಮೆ ಆಗುತ್ತೆ, ತಿರ್ಗಾ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಎಷ್ಟೊಂದು ಕಷ್ಟಪಟ್ರೂ 1 kg ಕಡಿಮೆ ಆಗೋಯ್ತಾ ಅನ್ನೋ ಥರ ಆಗ್ತಿರುತ್ತೆ. ಅಥವಾ ಮತ್ತೆ ಕಡಿಮೆ ಆಗಿರೋದು ಒಂದು ವಾರ 15 ದಿನದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತಿಂದ್ರೂ ಜಾಸ್ತಿ ಆಗಿಬಿಡ್ತಾ ಇರುತ್ತೆ. ಯಾಕೆ ಹೀಗಾಗ್ತಿದೆ, ಏನು ಕಾರಣ ಅಂತ ನೋಡೋಣ ಬನ್ನಿ. ಇದೆಲ್ಲದರಲ್ಲೂ ಮೊದಲನೇದೊಂದು ಸ್ಟ್ರಾಂಗ್ ಆಗಿರೋ ರೀಸನ್ ಅಂದರೆ ಸ್ಟ್ರೆಸ್. ಈ ಸ್ಟ್ರೆಸ್ ಇರೋದ್ರಿಂದ ನಿಮಗೆ ಇದು ಡಯಟ್ ಇವಾಗ ಜನರಲಾಗಿ ವೆಯ್ಟ್ ಲಾಸ್ ಅಂದ ತಕ್ಷಣ ಡಯಟ್ ಮತ್ತು ಎಕ್ಸಸೈಸ್ ಅಂತ ಕಾಮನ್ ಆಗಿ ಗೊತ್ತಿರುತ್ತೆ ಎಲ್ಲರಿಗೂ. ಅದು ಮಾಡಿಬಿಟ್ರೆ ಆಗೋಯ್ತಪ್ಪ ನನಗೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ಕೊಂಡಿರ್ತೀವಿ. ಈ ಸ್ಟ್ರೆಸ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ನಮಗೆ ವೆಯ್ಟ್ ಲಾಸ್ಗೆ ಅಂತ ನೋಡೋಣ ಬನ್ನಿ. ಸ್ಟ್ರೆಸ್ ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಒಂದು ಕಾರ್ಟಿಸೋಲ್ ಅಂತ ಒಂದು ಹಾರ್ಮೋನ್ ಜನ್ರೇಟ್ ಆಗುತ್ತೆ. ಈ ಹಾರ್ಮೋನ್ ಜನ್ರೇಟ್ ಆದಾಗ ಬಾಡಿಯಲ್ಲಿ ಏನಾಗುತ್ತೆ ಅಂದರೆ, ಇದು ವಾಪಸ್ ಮತ್ತೆ ಫ್ಯಾಟನ್ನು ಅಲ್ಲೇ ಸ್ಟೋರ್ ಮಾಡುತ್ತೆ. ಇದು ಫ್ಯಾಟನ್ನು ಬರ್ನ್ ಮಾಡೋಕ್ಕೆ ಬಿಡಲ್ಲ ಈ ಹಾರ್ಮೋನು, ಮೊದಲನೇದು. ಎರಡನೇದು ಏನಾಗುತ್ತೆ ಅಂದರೆ, ಈ ಹಾರ್ಮೋನ್ ಜನ್ರೇಟ್ ಆದಾಗ ಹಸಿವೆ ಜಾಸ್ತಿ ಆಗುತ್ತೆ. ಆವಾಗ ನಾವು ತಿರ್ಗಾ ತಿಂತೀವಿ, ತಿರ್ಗಾ ಫ್ಯಾಟ್ ಜಾಸ್ತಿ ಆಗುತ್ತೆ. ಈ ಒಂದು ಕಾರಣದಿಂದ ಸ್ಟ್ರೆಸ್ಸು ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡಿಕೊಂಡಾಗ ಫಿಸಿಕಲಿ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಇದು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಿದ್ದೇ ಆದ್ರೂ ಫಿಸಿಕಲ್ ಹೆಲ್ತ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಇನ್ನೂ ಒಂದು ಸ್ವಲ್ಪ ಸೈಂಟಿಫಿಕ್ಕಾಗಿ ನೋಡೋಣ ಬನ್ನಿ. ಇವಾಗ ಹ್ಯೂಮನ್ ಬಾಡಿ ಅನ್ನೋದು ಜೀವಕೋಶಗಳಿಂದ ಆಗಿರೋದಲ್ವಾ. ಸೊ ಈ ಜೀವಕೋಶಗಳ ಮೇಲೆ ಒಂದು ತೆಳುವಾದ ಫ್ಯಾಟ್ ಲೇಯರ್ ಅಂತ ಇರುತ್ತೆ. ಆ ಫ್ಯಾಟ್ ಲೇಯರು ಕರೆಕ್ಟಾಗಿ ನಮಗೆ ಗುಡ್ ಫ್ಯಾಟ್ ಅಂತೀವಿ. ಆ ಲೇಯರು ಗುಡ್ ಫ್ಯಾಟ್ ಇರೋದು ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುವಂತಹ ಫ್ಯಾಟ್ ಲೇಯರ್ ಆಗಿದ್ದರೆ, ನೀವು ತಿಂತಿರೋ ಡಯಟ್ ಏನಿರುತ್ತೆ, ನ್ಯೂಟ್ರಿಷನ್ನು, ಅದು ಕರೆಕ್ಟಾಗಿ ಸೆಲ್ಗಳಿಗೆ ಹೋಗಿ ನಿಮಗೆ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ಹೋಗ್ಬಿಟ್ಟು ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಹಾರ್ಮೋನ್ ಮತ್ತು ಸೆಲ್ಗಳ ಮಧ್ಯೆ ಕಮ್ಯುನಿಕೇಷನ್ ಕರೆಕ್ಟಾಗಿದ್ದರೆ ನೀವು ಮಾಡ್ತಿರೋ ಡಯಟು, ಎಕ್ಸಸೈಸು ಸೆಲ್ವರೆಗೂ ಹೋಗಿ ಫ್ಯಾಟನ್ನು ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ಆ ಫ್ಯಾಟ್ ಲೇಯರ್ ಏನಿದೆ, ಆ ಲೇಯರು ತಪ್ಪಾಗಿದ್ದರೆ, ಕೊಬ್ಬಿನಾಂಶ ಇದ್ದರೆ, ದೇಹಕ್ಕೆ ಬೇಡವಾದಂಥ ಅನವಶ್ಯಕ ಫ್ಯಾಟ್ ಆಗಿದ್ದರೆ ಅದು ಕಡಿಮೆ ಆಗಲ್ಲ. ಅದು ಅಷ್ಟೇ ಜಿಡ್ಡಾಗಿ ಕೂತ್ಕೊಂಡು ಬಿಡುತ್ತೆ. ಆವಾಗ ನಿಮಗೇನಾಗುತ್ತೆ, ನಿಮ್ಮ ಬಾಡಿಯಲ್ಲಿರೋ ಹಾರ್ಮೋನ್ಸ್ಗೂ ಮತ್ತು ಸೆಲ್ಸ್ಗೂ ಕಮ್ಯುನಿಕೇಷನ್ ಏನಿರುತ್ತೆ, ಆ ಕಮ್ಯುನಿಕೇಷನ್ನ ಡಿಸ್ಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಆವಾಗ ಮತ್ತೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಅಲ್ಲೇ ಡೆಪಾಸಿಟ್ ಆಗುತ್ತೆ. ತಿರ್ಗಾ ಮತ್ತೆ ಕಾರ್ಟಿಸೋಲ್ ಜನ್ರೇಟ್ ಆಗುತ್ತೆ ಹಾರ್ಮೋನು, ಅದರಿಂದ ತಿರ್ಗಾ ಫ್ಯಾಟ್ ಸ್ಟೋರ್ ಆಗುತ್ತೆ. ತಿರ್ಗಾ ಕ್ರೇವಿಂಗ್ಸ್ ತಿನ್ನಬೇಕು ಅನ್ನೋದು ಜಾಸ್ತಿ ಆಗುತ್ತೆ. ಇದು ಸೈಂಟಿಫಿಕ್ ರೀಸನ್ ಇದಾಗಿದೆ. ಈ ಥರ ಆದರೆ ಏನಾಗುತ್ತೆ, ತಿರ್ಗಾ ಅಲ್ಲೇ ವೆಯ್ಟ್ ಲಾಸ್ ಆಗಲ್ಲ, ಆದ್ರೂ 1-2 kg ಆದ್ರೂ ತಿರ್ಗಾ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ನಮ್ಮ ಹಾರ್ಮೋನ್ ಮತ್ತು ಈ ಸೆಲ್ಗಳ ಮಧ್ಯೆ ಕಮ್ಯುನಿಕೇಷನ್, ಕೆಮಿಸ್ಟ್ರಿ ಸರಿಯಾಗಿರಬೇಕು. ನೀವು ಇವಾಗ ಡಯಟ್ ಮಾಡ್ತಿರ್ತೀರಲ್ವ, ಅದು ಏನು ತಿಂತೀರಾ ಅದು ಕರೆಕ್ಟಾಗಿ ಹೋಗಿ ಸೆಲ್ಗಳಿಗೆ ರೀಚ್ ಆದಾಗ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂತಂದರೆ, ಆ ಕಮ್ಯುನಿಕೇಷನ್ನೇ ಆಗಿಲ್ಲ ಅಂತಂದರೆ, ಇವಾಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ನಾವು ಇಯರ್ಫೋನ್ ಹಾಕ್ಕೊಂಡಿರ್ತೀವಲ್ವ ಕಿವಿಗೆ, ಅದು ನಾವು ಸೌಂಡ್ ಕಡಿಮೆ ಇಟ್ಟಿದ್ದರೆ ಯಾರಾದರೂ ಹೊರಗಡೆ ಏನಾದರೂ ಮಾತಾಡ್ಸಿದ್ರೆ ಕೇಳಿಸುತ್ತೆ. ಅಕಸ್ಮಾತ್ ನಾವು ಸೌಂಡ್ ಫುಲ್ಲಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಯಾರು ಏನೇ ಹೇಳಿದ್ರು ಕೇಳಿಸಲ್ಲ. ಆ ಥರ ಆಗಿಬಿಡುತ್ತೆ. ಈ ಒಂಥರ ಸೆಲ್ಸು ಸ್ವಿಚ್ ಆಫ್ ಆಗಿಬಿಡುತ್ತೆ. ಈ ಹಾರ್ಮೋನ್ಸ್ ಬಂದು ಏನು ಪೌಷ್ಟಿಕಾಂಶ ತೊಗೊಂಡು ಬಂದಿರುತ್ತೆ, ಇದು ಏನು ನಮಗೆ ದೇಹಕ್ಕೆ ಹೋಗ್ತಾ ಇರುತ್ತೆ, ಅದು ಸೆಲ್ಸು ತೊಗೊಳ್ಳಲ್ಲ. ಸೆಲ್ಸ್ ಓಪನ್ ಆಗಿ ಪೌಷ್ಟಿಕಾಂಶ ತೊಗೊಂಡು ಬೇಡದೇ ಇರೋದು ಹೊರಗೆ ಹಾಕಲ್ಲ. ಆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು. ಇದು ಮೆಂಟಲ್ ಹೆಲ್ತು. ಇನ್ನು ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ ಏನಂದರೆ, ಅದೇನು ಫ್ಯಾಟ್ ಏನು ಜಮಾ ಆಗಿರುತ್ತಲ್ವ, ಈ ಬಾಡಿನ ಡಿಟಾಕ್ಸ್ ಮಾಡಿದಾಗ ಅದು ಕಡಿಮೆ ಆಗುತ್ತೆ. ಅದಕ್ಕೆ ಇದನ್ನು 3 ಸ್ಟೆಪ್ಪಲ್ಲಿ ಕಡಿಮೆ ಮಾಡ್ಕೋಬೇಕು. ಅದನ್ನು ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ಬಾಡಿನ ಡಿಟಾಕ್ಸ್ ಮಾಡ್ಕೋಬೇಕು. ಬಾಡಿಲಿ ಏನೇನು ಬೇಡದೇ ಇರೋದು ತ್ಯಾಜ್ಯ ಪದಾರ್ಥ,
ಈ ಡಿಟಾಕ್ಸ್ ಇರೋದೆಲ್ಲ ಏನು ಸೇರ್ಕೊಂಡಿರುತ್ತಲ್ವ ಅದನ್ನೆಲ್ಲ ಹೊರಗಡೆ ಹಾಕಬೇಕು. ಟಾಕ್ಸಿಕ್ ಈ ಮಟೀರಿಯಲ್ ಏನಿರುತ್ತೆ ಅದನ್ನೆಲ್ಲ ಹೊರಗಡೆ ಹಾಕಬೇಕು ಬಾಡಿಯಿಂದ. ಇದಕ್ಕೆ ಒಂದು ಮನೆ ಮದ್ದಿದೆ, ಏನಂದರೆ ಆ್ಯಶ್ ಗಾರ್ಡ್ ಅಂತೀವಲ್ವ, ಬೂದುಗುಂಬಳಕಾಯಿ, ಇದ್ರದ್ದು ಜ್ಯೂಸು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಇದು ಭಾರಿ ಉಪಯೋಗ ಆಗುವಂಥದ್ದು ವೆಯ್ಟ್ ಲಾಸ್ ಆಗೋರಿಗೆ, ಮಾಡೋಕೊಳ್ಳೋರಿಗೆ. ಇದು ಹೆಂಗೆ ಮಾಡಬೇಕು ಅಂದರೆ, ಇದೇನಿಲ್ಲ, ಮೇಲ್ಗಡೆ ಸಿಪ್ಪೆ ತೆಗೆದುಬಿಟ್ಟು ಬೀಜ ತೆಗೆದುಬಿಟ್ಟು ಇದನ್ನು ನೀರು ಜೊತೆಗೆ ಮಿಕ್ಸಿಗೆ ಹಾಕಿ ಹಾಗೆ ಕುಡಿಬೇಕು. ಇದರಲ್ಲಿ ಏನು ಮಿಕ್ಸ್ ಮಾಡಬಾರ್ದು, ಹಾಗೆ ಅದು ಹೆಂಗಿರುತ್ತೋ ಹಾಗೇ ಸೋಸಿಬಿಟ್ಟು ಕುಡಿಬೇಕು 1 ಗ್ಲಾಸ್ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ. ಇದು ಒಳಗಡೆ ಹೋದಾಗ ನಿಮಗೆ ಫುಲ್ ಎನರ್ಜಿ ಬಂದಂಗೆ ಫೀಲ್ ಆಗುತ್ತೆ. ಆಮೇಲೆ ಯಾವಾಗ ಇದು ಹೊರಗಡೆ ಹೋಗುತ್ತೋ ನಿಮ್ಮ ಬಾಡಿಯಲ್ಲಿರೋ ಎಲ್ಲ ವೇಸ್ಟೇಜನ್ನು ತೊಗೊಂಡೇ ಹೊರಗಡೆ ಹೋಗುತ್ತೆ. ಇದರದ್ದು ಭಾರಿ ಅಡ್ವಾಂಟೇಜ್ ಇದು ಬೂದುಗುಂಬಳಕಾಯಿದು. ನಿಮಗೆ ಹೊರಗಡೆ ಹೋಗಬೇಕಾದ್ರೆ ಬಾಡಿಯಲ್ಲಿ, ಕರಳಲ್ಲಿ ಏನೇನು ಕಲ್ಮಶ, ಏನೇನು ವೇಸ್ಟೇಜ್ ಇದೆ ಎಲ್ಲವನ್ನು ಪ್ರತಿ ಗ್ಲಾಸ್ಗೂ ಹೊರಗಡೆ ಹಾಕುತ್ತೆ. ನೀವು ಇವತ್ತು ಬೆಳಗ್ಗೆ 1 ಗ್ಲಾಸ್ ಕುಡಿದಿದ್ದೀರಾ ಅಂದರೆ ಇವತ್ತು ನಿಮ್ಮ ಬಾಡಿಯಲ್ಲಿ ಇರುವ ಎಲ್ಲ ತ್ಯಾಜ್ಯ ಪದಾರ್ಥಗಳನ್ನು ಹೊರಗಡೆ ಆಗುತ್ತೆ. ಇದು ಭಾರಿ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋರಿಗೆ. ಸೊ ಬಾಡಿ ಡಿಟಾಕ್ಸ್ ಮಾಡೋದು ಮೊದಲನೇ ಕಾರಣ. ಅದನ್ನು ಈ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸಪೋರ್ಟ್ ತೊಗೊಂಡು ಇದನ್ನು ಕಡಿಮೆ ಮಾಡ್ಕೊಳ್ಳಿ. ಎರಡನೇದ್ದು ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ನಿಮಗೆ ವೆಯ್ಟ್ ಲಾಸ್ಗೆ ಅಲ್ಲೇ ಸ್ಟ್ರಗಲ್ ಮಾಡ್ತಾ ಇರ್ತೀರ, ನಿಮಗೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ದಾರಿ ಇದೆ. ಕೆಲವರಿಗೆ ಮ್ಯೂಸಿಕ್ ಇಷ್ಟ ಆಗ್ತಾ ಇರುತ್ತೆ, ಕೇಳಿಕೊಂಡು ಸ್ಟ್ರೆಸ್ ಕಡಿಮೆ ಮಾಡ್ಕೋಬೋದು. ಈ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದಲ್ಲಿ ಅನುಲೋಮ ವಿಲೋಮ ಅಂತ ಬರುತ್ತೆ, ಆಮೇಲೆ ಭ್ರಮರಿ ಪ್ರಾಣಾಯಾಮ ಅಂತ ಬರುತ್ತೆ, ಕಪಾಲಭಾತಿ ಅಂತ ಬರುತ್ತೆ. ಮೆಡಿಟೇಷನ್ ಮಾಡಿದ್ರೆ ತುಂಬ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಇದು ಯಾವುದು ನಮಗೆ ಅಂದರೆ ಯೋಗ ಮಾಡೋರಿಗೆ ಇದೆಲ್ಲ ಗೊತ್ತಿರುತ್ತೆ. ಅಕಸ್ಮಾತ್ ಯಾರು ಯೋಗ ಮಾಡಲ್ಲ ಅಂಥವರು ಓಂಕಾರ ಹೇಳಿ ಸಾಕು, ಕಣ್ಣು ಮುಚ್ಕೊಂಡು ಓಂ ಅಂತ ಹೇಳ್ತಾ ಇರಿ. ಅದರಿಂದ ಭಾರಿ ಬೇಗ ಸ್ಟ್ರೆಸ್ ಫ್ರೀ ಆಗುತ್ತೆ. ಮೈಂಡನ್ನು ಕಂಟ್ರೋಲಿಗೆ ತೊಗೊಂಡು ಬರಬೇಕು. ಇದು ನಿಮಗೆ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಅಥವಾ ಬೆಳಿಗ್ಗೆ 1 ಹೊತ್ತಿಂದನೇ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅದು ಒಂದೇ ದಿನಕ್ಕಾಗಲ್ಲ. ಇದು ದಿನ ಒಂದು ಸ್ವಲ್ಪ ಮಾಡ್ತಾ ಬನ್ನಿ. ಇದು ನಿಮಗೆ ತುಂಬ ಶಾಂತವಾಗಿಡುತ್ತೆ ಮೈಂಡನ್ನು. ಇದು 2ನೇ ವಿಧಾನ. 2ನೇ ಸ್ಟೆಪ್ಪಲ್ಲಿ, ಫಸ್ಟ್ ಸ್ಟೆಪ್ಪು ಬಾಡಿ ಡಿಟಾಕ್ಸ್ ಮಾಡೋದು, 2ನೇದು ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದು, 3ನೇದು ಭಾರಿ ಇಂಪಾರ್ಟೆಂಟು ನಿದ್ದೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಬೇಕು. ವೆಯ್ಟ್ ಲಾಸ್ ಮಾಡೋರಂತೂ ಚೆನ್ನಾಗಿ ನಿದ್ದೆ ಮಾಡಬೇಕು, ಅದು ಗಾಢವಾದ ನಿದ್ದೆ ಮಾಡಬೇಕು. ಈಗ ನಿದ್ದೆಯಲ್ಲಿ ಯಾವಾಗಲೂ ನೋಡಿ, ನೀವು ಏನಾದರೂ ಸರ್ಜರಿ ಎಲ್ಲ ಆಗಿಬಿಟ್ಟಿದ್ರೆ ಡಾಕ್ಟರ್ಸ್ ಎಲ್ಲ ಹೇಳೋದು ಒಂದೇ, ರೆಸ್ಟ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ ಅಂತ. ಯಾಕಂದರೆ ಬಾಡಿ ಹೀಲ್ ಆಗೋದೇ ನಿದ್ದೆಯಲ್ಲಿ. ಏನೇ ಪ್ರಾಬ್ಲಮ್ ಇದ್ರೂ ಹೀಲ್ ಆಗೋದು ನಿದ್ದೆಯಲ್ಲಿ. ಬಾಡಿಗೆ, ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರೋದು ಯಾವುದೇ ಹೀಲ್ ಆಗಬೇಕಂದ್ರೂ ಅದು ನಿದ್ದೆಯಲ್ಲಿ ಮಾತ್ರ ಸಾಧ್ಯ. ಸೊ ಈ ನಿದ್ದೆನ ಚೆನ್ನಾಗಿ ಮಾಡಿ. ಇದು ನಿದ್ದೆ ಮಾಡೋದ್ರಿಂದನೂ ನಿಮಗೆ ನೀವು ಏನು ಎಫೆಕ್ಟ್ ಆಗ್ತಿರ್ತೀರ ಡೇಯಲ್ಲಿ ಅದೆಲ್ಲ ನಿಮಗೆ ನಿದ್ದೆ ಮಾಡಿದ್ರೆ ಕರೆಕ್ಟಾಗಿ ಎಫೆಕ್ಟ್ ಆಗುತ್ತೆ ನಿದ್ದೆಯಲ್ಲಿ. ಸೊ ಚೆನ್ನಾಗಿ ನಿದ್ದೆ ಮಾಡಿ. ಕೆಲವೊಬ್ಬರಿಗೆ ನಿದ್ದೆ ಬರ್ತಾ ಇರಲ್ಲ, ಆ ಥರ ಇರೋರು ನಿಮಗೆ ಬೆಳಗ್ಗೆ ಇದು ಬಾಡಿನ ಕ್ಲೆನ್ಸ್ ಮಾಡಿಕೊಂಡು ಈ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿದ್ದೆ ಬರುತ್ತೆ. ನಿದ್ದೆನ ಚೆನ್ನಾಗಿ ಮಾಡಿ. ಇವಾಗ ಯಾವುದೇ ನಮಗೆ ಆರೋಗ್ಯ ತೊಂದರೆ ಇದ್ದಾಗ ನಿದ್ದೆ ಚೆನ್ನಾಗಾದ್ರೇ ಹೀಲ್ ಆಗುತ್ತೆ. ಸೊ ನೀವು ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಊಟ ಮಾಡಿದ್ದೆಲ್ಲ ಕೆಲಸ ಮುಗಿದ್ಮೇಲೆ ನೆಕ್ಸ್ಟ್ ಕೆಲಸ ಬಾಡಿ ಮಾಡೋದೇ ಬಾಡಿಯಲ್ಲಿ ಏನೇ ಪ್ರಾಬ್ಲಮ್ ಇರೋದನ್ನು ಹೀಲ್ ಮಾಡೋದು. ಫಸ್ಟ್ ಸ್ಟೆಪ್ ಅದರದ್ದು ಡೈಜೆಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪೇ ಅದು ಬಾಡಿಯಲ್ಲಿ ಇರೋ ಪ್ರಾಬ್ಲಮ್ನೇ ಹೀಲ್ ಮಾಡೋದು. ಆ ಕೆಲಸ ಮಾಡುತ್ತೆ ನಿದ್ದೆಯಲ್ಲಿ ಸ್ಪೆಷಲಿ. ಅದಕ್ಕೆ ನಿದ್ದೆ ಚೆನ್ನಾಗಿ ಮಾಡಿ. ಈ 3 ಸ್ಟೆಪ್ಪನ್ನು ಮಾಡ್ತಾ ಬನ್ನಿ. ನಿಮಗೆ ನೀವೇನು ಇವಾಗ ಡಯಟು ಎಕ್ಸಸೈಸ್ ಮಾಡ್ತಿರ್ತೀರ ಅದಕ್ಕೆ ಭಾರಿ ಸ್ಟ್ರಾಂಗಾಗಿ ಸಪೋರ್ಟ್ ಆಗುತ್ತೆ ಇದು 3 ಸ್ಟೆಪ್ಪು. ಒಂದು ಸರಿ ಟ್ರೈ ಮಾಡಿ ನೋಡಿ. ನೀವು 1 ವಾರ 15 ದಿನದಲ್ಲಿ ಗೊತ್ತಾಗುತ್ತೆ ರಿಸಲ್ಟು. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.